ನಮಸ್ಕಾರ. ನನ್ನ ಹೆಸರು ಅನ್ಸೂಯ ನೀಲಕಂಠ ಹೆಗಡೆ. ನಮ್ಮದು ತಾಲೂಕು ಸಿದ್ದಾಪುರ. ನಮ್ಮದು 2.5 ಎಕರೆ ಜಮೀನು. ಅದರೊಳಗೆ ಕಾಫಿ, ಬಾಳೆ, ಅಡಿಕೆ, ಮೆಣಸು ಇದನ್ನಂತ ಬೆಳಿತಿದ್ವಿ. ಬಾಳೆ ಬೆಳಿತಿದ್ವಿ, ಅದಕ್ಕೆ ರೇಟ್ ಇಲ್ಲಾಗಿತ್ತು. ನಾವು ಸಣ್ಣ ಪ್ರಮಾಣದಲ್ಲಿ ಹಪ್ಪಳ ಮಾಡ್ತಿದ್ವಿ, ಅದಕ್ಕೂ ರೇಟ್ ಅಷ್ಟು ಇಲ್ಲಾಗಿತ್ತು. ಕಡೆಗೆ PM ಇದ್ರ ವಿಡಿಯೋ ನೋಡಿದ್ವಿ, ಅಲ್ಲಿ ಇದ್ರ ಬಗ್ಗೆ ಎಲ್ಲ ಹೇಳಿದ್ರು, ಹಿಂಗೆ ಉಂಟು ಅಂತ. ಕಡೆಗೆ ಸೋಲಾರ್ ಅಟ್ಟ ಮಾಡಿದ್ರೆ ಇದರಿಂದ ಉಪಯೋಗ ಆಗ್ತದೆ ಅಂತ ಹೇಳಿದ್ರು. ಅದನ್ನೊಂದು ಯೂನಿಟ್ ಹಾಕ್ಕೊಂಡ್ವಿ. ಅವ್ರು ನಮಗೆಲ್ಲ ಸಜೆಷನ್ ಕೊಟ್ಟರು, ಹೀಗೀಗೆ ಮಾಡಿ ಅಂತ. ಕಡೆ ನಾವು ಅದ್ರ ಹಾಕ್ಕೊಂಡ್ವಿ. ಈಗ ಅದರ ಉಪಯೋಗ ನಾವು ಚಲೋ ತಗೋತಾ ಇದ್ದೀವಿ. ಬಾಳೆಕಾಯಿ, ಇದು ಕಾಫಿ ಇದ್ರ ಮಾಡೋದು, ಒಣಸೋದು, ಸೂಜಿ ಮೆಣಸು ಎಲ್ಲ ಅದರೊಳಗೆ ಮಾಡ್ತಾ ಇದ್ದೀವಿ. ಬಾಳೆಕಾಯಿ, ಹಪ್ಪಳ, ಹುಡಿ ಎಲ್ಲದು ಮಾಡ್ತಾ ಇದ್ದೀವಿ. ಈಗ ನಮಗೀಗ ಮುಂದೆ ಅಲ್ಲಿಂದ ಏನಾದ್ರು ಒಂದು ಪ್ಯಾಕಿಂಗ್ ಮಾಡೋ ಇದು ಬೇಕು, ಯೂನಿಟ್ ಬೇಕು, ಮತ್ತು ಜೀವಾಮೃತ ಮಾಡೋ ಇದು ಬೇಕು. ಅದರ ಬಗ್ಗೆ ನಿಮ್ಮದು ಏನಾದ್ರು ಹಾಕ್ಕೊಡೋದಾದರೆ ಇದು ಮಾಡಿಕೊಡಿ ನಮಗೆ. ಮೊದಲು ಈ ಮಾಡಬೇಕಾದ್ರೆ ಬಾಳೆಕಾಯಿ ಕೈಯಲ್ಲಿ ಹಚ್ಚಬೇಕಾದ್ರೆ 1,000 ಆಗ್ತಿತ್ತು, ಅದಕ್ಕೇನು ಇದಿಲ್ಲಾಗಿತ್ತು. ಈಗ ಇದನ್ನು ಸೋಲಾರ್ ಅಟ್ಟದಿಂದ ಒಣಸ್ಲಿಕ್ಕೂ ಅನುಕೂಲ ನಮಗೆ. 1,000ದಿಂದ 5,000 ತನಕ ಮಾಡ್ತಾಯಿದ್ದೀವಿ ಹಪ್ಪಳವ. ಅದನ್ನು ಮತ್ತೆ ನಮ್ಗೆ ಅದರಿಂದ ಬೆನಿಫಿಟ್ಟು ಉಂಟು, ಅದರಿಂದ ನಾವು ಲಾಭನೂ ತಗೊಳ್ತಾ ಇದ್ದೇವೆ. ಈ ಸೋಲಾರ್ ಅಟ್ಟನೂ ಚಲೋ ಉಪಯೋಗ ಕೊಡ್ತಾ ಉಂಟು, ಬೇಗ ಒಣಗ್ತದೆ, ಅದು ಏನೂ ತೊಂದರೆ ಇಲ್ಲ. ಅದಕ್ಕಾಗಿ ನಮಗೆ ಇದು ಒಳ್ಳೆಯ ಉಪಯೋಗಕ್ಕೆ ಬಂದಿದೆ ಸೋಲಾರ್ ಅಟ್ಟ. ಮತ್ತೀಗ ನಮಗೆ ಪ್ಯಾಕಿಂಗ್ ಮಾಡಲಿಕ್ಕೆ ಅದರ ವಿಡಿಯೋ ಬೇಕು, ಅದನ್ನ ಮಾಡಲಿಕ್ಕೆ, ಅದರ ಟ್ರಾನ್ಸ್ಪೋರ್ಟಿಗೆಲ್ಲ ನಮ್ಗೆ ಹಾಕ್ಲಿಕ್ಕೆ ಇದು ಮಾಡಲಿಕ್ಕೆ ತೊಂದರೆ ಆಗ್ತದೆ. ಇದು ನಾವು ಮಾಡೋದು ಅದು ಬೇಕು ನಮಗೆ. GIZ ಮತ್ತು ಎಕ್ಸಿಸ್ ಅಗ್ರಿಕಲ್ಚರ್ ಇದರಿಂದವ ವಿಡಿಯೋದಿಂದವ ನಮಗೆ ತುಂಬ ಹೆಲ್ಪ್ ಆಗಿದೆ. ಅದಕ್ಕಾಗಿ ಅವರಿಗೆ ತುಂಬ ಧನ್ಯವಾದಗಳು.